ನಮಸ್ಕಾರ. ನಾನು ಚಂದ್ರಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆ ಇನ್ನೊಂದು ಸಾರಿ ಸ್ವಾಗತ. ನಮಸ್ಕಾರ, ನಾವು ಸಂಧ್ಯಾ ಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ ತುಮಕ ಸ್ವಾಗತ. ಇವತ್ತು ನಾವು ಇಲ್ಲಿ ಶೆಫೀಲ್ಡ್ ಟ್ರೈನ್ ಸ್ಟೇಷನ್ ಹೊರಗೆ ಇದ್ದೀವಿ. ನೋಡಿ, ಹಿಂದ್ಗಡೆ ಕಾಣ್ತಾ ಇದೆ ಶೆಫೀಲ್ಡ್ ಟ್ರೈನ್ ಸ್ಟೇಷನ್ ಇದು. ಆ್ಯಕ್ಚುಲಿ ಇವತ್ತು ನಾವು ಡಾನ್ಕಾಸ್ಟ್ರಿಂದ ಶೆಫೀಲ್ಡ್ಗೆ ಒಂದು ಹಿಂಗೆ ಟ್ರಿಪ್ ಬಂದಿದ್ದು. ಅಂದರೆ ಅಲ್ಲಿಂದ ಒಂದು 20 ನಿಮಿಷದ ದಾರಿ. ನಾವು ಫಸ್ಟಿಗೆ ಒಂದು ಸಾರಿ ಬುಕ್ ಮಾಡಿದ್ದು ಟಿಕೆಟ್ ಏನೋ ಮಿಸ್ಟೇಕ್ ಆಗಿ ಕ್ಯಾನ್ಸಲ್ ಆಗಿಬಿಡ್ತು. ಆಮೇಲೆ ನನ್ನ ಮಗಳು ಪುನಃ ಟ್ರೈನ್ ಸ್ಟೇಷನ್ಗೆ ಬಂದು ಪುನಃ ಬುಕ್ ಮಾಡಿದ್ಲು. ಇಮಿಡಿಯೇಟ್ ಸಿಕ್ತು ನಮಗೆ. ಹೌದು, 11:43ಗೆ ಸಿಕ್ತು. ನಾವು 12:09ಗೆ ಇಲ್ಲಿ ಬಂದ್ವಿ. ಇಲ್ಲಿ ಕ್ಯಾಥೆಡ್ರಲ್ ಇದೆ ಅಂತೆ ಒಂದು, ಮತ್ತು 2-3 ಗಾರ್ಡನ್ ಇದೆ ಅಂತೆ, ಒಂದು ಮ್ಯೂಸಿಯಂ ಇದೆ ಅಂತೆ. ಅದೆಲ್ಲ ನೋಡಿ ಬರುವ ಅಂತ ಹೇಳಿಬಿಟ್ಟು ಇವತ್ತಂದರೆ ಹೊರಟದ್ದೇ ಮಧ್ಯಾಹ್ನದ ಹೊತ್ತಿಗೆ. ಸ್ವಲ್ಪ ಮನೆಯಲ್ಲೆಲ್ಲ ಪಲಾವೆಲ್ಲ ತಿಂದು ಹೊರಟಿದ್ದು. ಇವಾಗ ಇಲ್ಲಿ ಇನ್ನು ಮಧ್ಯಾಹ್ನ ಸುತ್ತಾಡ್ತಾ ಏನು ಸಿಗ್ತದೆ ಅದು ತಿನ್ನಬೇಕು, ನೋಡಬೇಕು. ಬಟ್ ಊರು ಭಾಳ ಚೆನ್ನಾಗಿದೆ ಅಂತೆ. ಇದು ಹತ್ರದ್ದು. ವೆದರು ಭಾರಿ ಚೆನ್ನಾಗಿದೆ. ಜಾಸ್ತಿ ಅಂದ್ರೆ ಬಿಸಿಲು ಇಲ್ಲ, ತುಂಬಾ ಚಳಿನೂ ಇಲ್ಲ, ತುಂಬಾ ಚೆನ್ನಾಗಿದೆ ವೆದರು. ಆ್ಯಕ್ಚುಲಿ ಏನಂದರೆ ಬ್ಯಾಂಗ್ಳೂರಲ್ಲಿ ನಾವು ಎಲೆಕ್ಟ್ರಾನ್ ಸಿಟಿಯಿಂದ ಲಾಲ್ಬಾಗಿಗೆ ಹೋಗ್ತೇವಲ್ಲ, ಅದೇ ಥರ ಒಂದು. ಬಟ್ ಇದು ಒಂದು ಊರಿಗೆ ಬಂದಂಗೆ. ಅದು ಅಲ್ಲಿ ನಾವು ಸಿಟಿಯಿಂದ ಸಿಟಿಗೆ ಹೋದಂಗೆ. ಅದಕ್ಕೀಗ ಬಂದಿದ್ದೇವೆ. ನೋಡುವ, ನಿಮಗೂ ಈ ಊರೆಲ್ಲ ತೋರಿಸ್ತೇವೆ ನಾವು. ಬನ್ನಿ, ನಾವು ಒಟ್ಟಿಗೆ ಶೆಫೀಲ್ಡ್ ಊರು ನೋಡುವ. ಇಲ್ಲೀಗ ಕಾಣ್ತಾ ಇರುವಂಥದ್ದು ಮಿಲೇನಿಯಂ ಗ್ಯಾಲರಿ. ಇದು ಇಂಗ್ಲೆಂಡಿನ ಶೆಫೀಲ್ಡ್ನಲ್ಲಿರುವಂತಹ ಪ್ರಮುಖ ಕಲಾ ಕೇಂದ್ರ. ಇದು 2001ರಲ್ಲಿ ಓಪನ್ ಆಯ್ತಂತೆ. ಇದರದ್ದು ಮೇನ್ ಉದ್ದೇಶ ಏನಂತ ಹೇಳಿದರೆ, ಈ ನಗರದಲ್ಲಿರುವಂಥ ಕೈಗಾರಿಕಾ ಪರಂಪರೆ, ಕಲೆ, ವಿನ್ಯಾಸ ಮತ್ತು ಸೃಜನಶೀಲತೆಯನ್ನು ಜನರಿಗೆ ಪರಿಚಯಿಸುವುದು. ಬನ್ನಿ, ನಾವು ಕೂಡ ಹೋಗಿ ನೋಡ್ಕೊಂಬರುವ. ಈ ಮಿಲೇನಿಯಂ ಗ್ಯಾಲರಿದ್ದು ಅಪೋಸಿಟ್ ಸೈಡ್ ಕಾಣ್ತಾ ಇರೋದು ಶೆಫೀಲ್ಡ್ ಹ್ಯಾಲಮ್ ಯೂನಿವರ್ಸಿಟಿ. ಈ ಜಾಗಕ್ಕೆ ನಾವು ಬಂದದ್ರಿಂದ 2 ಪ್ಲೇಸ್ ಕವರ್ ಮಾಡ್ದಂಗೆ ಆಯಿತು. ಏನದು ಕೀಚೈನ ಮತ್ತೆಂತ? ಓಹ್, ಬೇಡವಾ ನಿನಗೆ? ಬನಾನಾ ಇದೆ, ಇನ್ನೊಂದು ಕಾಫಿ ಮಗ್ ಇದೆ, ಟೊಮೆಟೊ ಸೂಪ್ ಇದಿದೆ. ಹೌದು, ಯಾವುದು ಸೂಪ್ ಹಾಕೊಳ್ಳೋದಾ? ಹಾಕ್ಕೊಳ್ಳೋದು. ಅದರಲ್ಲೇನು ಬೇಕಾದ್ರೆ ಹಾಕ್ಕೊಳ್ಳೋದು. ಇದು ಗಂಡಸ್ರು ಹಾಕೊಳ್ಳೋದು, ನಿಮಗೆ ಬೇಕಾ ತಗೊಳ್ಳ? ಹಾಂ, ಹಾಕ್ಕೊಳ್ಳೋ. ಅದಕ್ಕೇನು 15 ಪೌಂಡ್ ಅಷ್ಟೇ ಅಲ್ವಾ? ಎಷ್ಟಾಯ್ತದ? 2,000 ರೂಪಾಯಿ ಆಯ್ತು ಅಷ್ಟೇ. ಒಂದು ತಗೊಂಡ್ಬಿಡು, ಹಾಕ್ಬಿಡುವ ಕಿವಿಗೆ. ಒಂದು ಹೊಸ ಡಿಸೈನ್. ನಮ್ಮ ದೇಶದ ಸೀರೆ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅದೇ ನಮ್ಮ ದೇಶದ ಅಂದರೆ ವಾರಣಾಸಿ ಇದ್ದಲ್ವ? ಬನಾರಸ್ ಅಂದರೆ ವಾರಣಾಸಿ. ಬನಾರಸ್ ಸೀರೆ, ಅದರಲ್ಲಿ ಚಿನ್ನ ಇದೆ ಅಲ್ವಾ? ಹಾಂ, ನೋಡುವಾಗ ಕಾಣ್ತಾ ಇದೆ ಅಲ್ಲ, ಚಿನ್ನದ ಥರ ಇಲ್ವಾ? ಇಷ್ಟು ದೊಡ್ಡ ಸಿಟಿಯಲ್ಲಿ ನಮಗೆ ಒಂದು ಊಟಕ್ಕೆ ಹೋಟ್ಲು ಸಿಗ್ತಾ ಇಲ್ಲ ನೋಡಿ. ಎಷ್ಟು ದೊಡ್ಡದಿದೆ ಇದು ಸಿಟಿ. ಸಾಧಾರಣ ನಮ್ಮ ಮಂಗಳೂರಿದ್ದ ಅರ್ಧ ಇರ್ಬೋದು ಇದು. ಬ್ಯಾಂಗ್ಳೂರಿದ್ದಂದರೆ 1 ವರ್ಷ ಇರ್ಬೋದು ಇದು. ಆದರೆ ಇಲ್ಲಿ ನಮಗೆ ನೋಡಿ ಒಂದು ಹೋಟ್ಲು ಸಿಗ್ತಾ ಇಲ್ಲ ಊಟಕ್ಕೆ.
ಈಗ ಕೊನೆಗೆ ನಮಗೆ ಸಿಗೋದು ಅದು ಬೇಕ್ರಿ ಮಾತ್ರ. ಬೇಕ್ರಿಯಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಕರೆದಿರೋದೇ ಇರೋದು, ಬಟ್ ಆಗ್ತದೆ, ಯಾವುದು ಆಗ್ತದೆ. ಹೋಗುವನಾ ನೋಡಿ, ನನ್ನ ಮೊಬೈಲಿಗೆ ಒಂದು ಕವರ್ ಬೇಕಂತ ಹೇಳಿದ್ದೆ, ಅದಕ್ಕೆ ಇಲ್ಲಿ ಯಾವುದೋ ಒಂದು ಎಕ್ಸ್ಪರ್ಟ್ ಏನದು ಎಕ್ಸ್ಪರ್ಟ್ ವೇಪ್ ಮತ್ತು ಫೋನ್ಸ್ ಅಂತೇಳಿ ಯಾವುದೋ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ತಗೊಂಬರುವ ಅಂತ ನೋಡ್ತಾ ಇದ್ದೇನೆ. ನೋಡುವ, ಅಲ್ಲಿ ಹೋಗಿ ಟ್ರೈ ಮಾಡುವ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ, ಇಲ್ಲಿ ಒಳಗೆ ಬಂದುಬಿಟ್ಟು ನಾವು ಒಂದು ಮೊಬೈಲದ್ದು ಕವರ್ ತಗೊಂಡೆ. 12 ಪೌಂಡ್ ಅಂತ ಹೇಳಿದರು. ಆಲ್ಮೋಸ್ಟ್ ಒಂದು 1450 ರೂಪಾಯಿ ಆಯಿತು ನಮ್ಮ ಇಂಡಿಯನ್ ರೇಟಲ್ಲಿ. ಬಟ್ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇನ್ನು ತುಂಬ ಐಟಮ್ ಇಟ್ಕೊಂಡಿದ್ದಾರೆ ನೋಡಿ, ಬೇಕಾದಷ್ಟು ಐಟಮ್ ಇದೆ, ಎಲ್ಲ ಐಟಮ್ ಇದೆ. ನನ್ನ ಮಿಸ್ಸಸ್ ಮತ್ತು ಮಗಳು ಏನೋ ನೋಡ್ತಾ ಇದ್ದಾರೆ. ಇವ್ರು ನೋಡಿ ಇಲ್ಲಿ ಶಾಪಲ್ಲಿ, ಇವ್ರು ನಮ್ಮ ಪಂಜಾಬ್ನವರಂತೆ. ಹಾಂ ನೋಡಿ, ಇವರು ತೆಲುಗು ಹೈದರಾಬಾದ್ನವರಂತೆ, ಇವರು ಪಂಜಾಬ್ನವರಂತೆ. ನೋಡಿ, ಇಷ್ಟು ದೊಡ್ಡ ಶಾಪನ್ನು ಇವರು ಇಲ್ಲಿ ನಡೆಸ್ತಾ ಇದ್ದಾರೆ ನೋಡಿ. ನಮ್ಮ ಚಾನ್ಸ್ ಅಲ್ವಾ, ನಮ್ಗೆ ಗೊತ್ತೇ ಇಲ್ಲ. ಒಳಗೆ ಬರಬೇಕಾದ್ರೆ ನೋಡುವಾಗ ಗೊತ್ತಾಗಿಲ್ಲ, ಹಿಂಗೆ ಮಾತಾಡ್ತಾ ಹೇಳಿದ್ರು ಅವರು ಎಲ್ಲಿ ಅವರು ಅಂತೇಳಿ. ನಾವು ಬ್ಯಾಂಗ್ಳೂರ್ನವ್ರು ಅಂತ ಹೇಳಿದ್ವಿ. ಸೊ ಅವರಿಗೂ ಖುಷಿ ಆಯಿತು, ಒಳ್ಳೆ ಐಟಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿ, ಮಧ್ಯಾಹ್ನ ಊಟಕ್ಕೆ ಏನೇನು ಐಟಮ್ ಬೇಕು ಎಲ್ಲ ತಗೊಂಡಾಯ್ತು. ಇಲ್ಲಿ ತಿನ್ನಲಿಕ್ಕೆ ಜಾಗ ಇಲ್ಲಿದೆ ನೋಡಿ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು, ಬೇಕಾದಷ್ಟು ಜಾಗ ಇದೆ. ವೆಜಿಟೇಬಲ್ ಬೇಕು, ಹಾಂ, 2 ಜ್ಯೂಸ್, ಒಂದು ಬರ್ಗರ್ ಇದೆ, ಮತ್ತೆ ಮ್ಯಾಕ್ ಅಂಡ್ ಚೀಸ್. ಮತ್ತೆ ಒಂದು ಬೋಂಡ ಇದೆ ಅಲ್ಲ, 2 ಅದು ಸ್ಕಾಟಿಷ್ ಬೋಂಡ. ಆಯಿತು, ಇನ್ನು ಆರಾಮಾಗಿ ತಿನ್ನುವ. ತಿಂದಾದ ಮೇಲೆ ಇಲ್ಲಿ ಗಾರ್ಡನ್ ಇದೆ, ಗಾರ್ಡನ್ ಎಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ, ನಾವು ಐಟಮ್ ತಂದದ್ದು ಇಲ್ಲಿಂದಲೇ ನೋಡಿ, ಗ್ರೆಕ್ಸ್ ಅಂತ ಹೇಳಿಬಿಟ್ಟು. ಫಸ್ಟಿಗೆ ಈ ಚರ್ಚ್ ಕಟ್ಟಿರೋದು 11ನೇ ಶತಮಾನದಲ್ಲಿ ಅಂತ ಇದೆ. ಆ ನಂತರ ಪುನಃ 13ನೇ ಶತಮಾನದಲ್ಲಿ ಇದನ್ನು ಹೊಸದಾಗಿ ಪುನಃ ಕಟ್ಟಿದ್ರಂತೆ. 2013-14ರಲ್ಲಿ ಪುನಃ ರಿನೋವೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಇಲ್ಲಿ. ಇದಕ್ಕೆ ಶೆಫೀಲ್ಡ್ ಕ್ಯಾಥೆಡ್ರಲ್ ಅಂತೇಳಿ ಕರೀತಾರೆ. ಇದು ಶೆಫೀಲ್ಡ್, ಇದು ಯೂನಿವರ್ಸಿಟಿ. ಇದು ಆ್ಯಕ್ಚುಲಿ ನಾವು ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ಕೂಡಲೇ ರೈಟ್ ಸೈಡಲ್ಲಿದೆ. ಇಲ್ಲಿ ಮಕ್ಕಳಿಗೆಲ್ಲ ಭಾಳ ಒಳ್ಳೆಯದು, ಟ್ರೈನಲ್ಲೇ ಓಡಾಡ್ಬೋದು. ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ರೈಟ್ ಸೈಡ್ ತಿರುಗಿದ ಕೂಡಲೇ ಈ ಯೂನಿವರ್ಸಿಟಿ ಇದೆ. ನನ್ನ ಮಗಳು ಇಲ್ಲಿ ಅಪ್ಲೈ ಮಾಡಿಲ್ಲ, ಬಟ್ ಇಲ್ಲೂ ಕೂಡ ಫಾರಿನಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಎಜುಕೇಷನ್ ಎಲ್ಲ ಮಾಡ್ತಾರೆ. ಭಾಳ ಚೆನ್ನಾಗಿದೆ ಊರು ಮಾತ್ರ, ಸಣ್ಣ ಊರು, ಚಂದ ಇದೆ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ಇಲ್ಲೂ ನೋಡಿ ಒಂದು ರಿಂಗ್ ರೋಡ್ ಇದೆ ನೋಡಿ. ಇಲ್ಲಿ ಈ ನಂಬರ್ A61 ಅಂತ ಹಾಕಿದಾರಲ್ಲ, ಇದು ಇಲ್ಲಿದು ರೋಡ್, ಇದು ನಂಬರ್. ಯಾಕೆಂದರೆ ಈ ರೋಡ್ ನಂಬರ್ ಒಂದು ಗೊತ್ತಿದ್ರೆ ಎಲ್ಲಿಂದ ಎಲ್ಲಿವರೆಗೂ ಬೇಕಾದರೂ ಹೋಗ್ಬೋದು. ಮೇಡಮ್, ಇಲ್ಲಿ ನೋಡಿ ಅಂತೆ ಟೆಕ್ನಾಲಜಿ ಪಾರ್ಕ್, ಎಲ್ಲ ಸುತ್ತ ಯೂನಿವರ್ಸಿಟಿ ಅಲ್ವಾ. ಇಲ್ಲಿ ಒಂದು ಹೋಟ್ಲಿದೆ, ಗ್ಲೋಬ್ ಅಂತ ಹೇಳ್ಬಿಟ್ಟು. ಯೂನಿವರ್ಸಿಟಿ ಬ್ಯಾಕ್ ಸೈಡ್. ಶೆಫೀಲ್ಡ್ ಯೂನಿವರ್ಸಿಟಿದು ಎಂಟ್ರೆನ್ಸ್ ಇದು. ಪಕ್ಕದಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡ ಮಕ್ಕಳಿದ್ದೆಲ್ಲ ಫೋಟೋ ಹಾಕಿದ್ದಾರೆ. ಇದು ಇಲ್ಲಿದ್ದು ಸಿನಿಮಾ ಟಾಕೀಸ್ ಅಂತೆ, ಓಡಿಯನ್ ಅಂತೇಳಿ ಹೆಸರದ್ರದ್ದು. ಬಾಕ್ಸ್ ಆಫೀಸ್ ಅಂತೇಳಿ ಹಾಕಿದ್ದಾರೆ ದೊಡ್ಡದ್ರದ್ದು. ಸೈಡಿಗೆ ಒಂದು ಕಾರ್ನಲ್ಲಿ ಟಿಕೆಟ್ ಮಾಸ್ಟರ್ ಅಂತೇಳಿದೆ, ಇಲ್ಲಿಂದ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ಇವಾಗ ನಾನು ಶೆಫೀಲ್ಡ್ ಟೌನ್ ಹಾಲ್ ಹೊರಗಿದ್ದೇನೆ. ಇಲ್ಲೊಂದು ಕ್ಲಾಕ್ ಟವರ್ ಕಾಣ್ತಾ ಇದೆ ನೋಡಿ, ಅದು 220 ಅಡಿ ಹೈಟ್ ಇದೆ ಅಂತೆ. 1890ರಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ಅಂದರೆ 1890ರಲ್ಲಿ ಸ್ಟಾರ್ಟ್ ಮಾಡಿ
1897ಕ್ಕೆ ಕಂಪ್ಲೀಟ್ ಆಗಿರುವಂಥ ಬಿಲ್ಡಿಂಗ್ ಇದು. ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್. ಅಲ್ಲಿ ಒಂದು ಕ್ಲಾಕ್ ಟವರ್ ಕೂಡ ಇದೆ. ಕ್ಲಾಕ್ ಟವರ್ ಇಲ್ಲಿ ಎಲ್ಲ ಸಿಟಿಯಲ್ಲೂ ಸಿಟಿ ಸೆಂಟ್ರಲ್ಲಿ ಇರುವಂಥ ಯಾವುದಾದ್ರೂ ಒಂದು ಬಿಲ್ಡಿಂಗಲ್ಲಿ ಇದ್ದೇ ಇರ್ತದೆ. ಸೊ ಸಿಟಿಯಲ್ಲಿ ಇದ್ದವರಿಗೆಲ್ಲ ಭಾಳ ಒಳ್ಳೆಯದು. ಟೈಮ್ ನೋಡಲಿಕ್ಕೆ ಪುನಃ ವಾಚ್ ಕಟ್ಕೊಂಡು ಬರಬೇಕಾಗಿಲ್ಲ. ಕ್ಲಾಕ್ ಟವರ್ ನೋಡಿದ್ರೇ ಸಾಕಾಗ್ತದೆ. ಇವಾಗ 1 ಗಂಟೆ 10 ನಿಮಿಷ ಆಯಿತು. ಬಿಲ್ಡಿಂಗ್ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ಇಲ್ಲೇನೋ ಒಂದು ಜಾತ್ರೆ ನಡೀತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ಸಿಟಿ ಸೆಂಟ್ರಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇವರು. ಎಲ್ಲ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಭಾಳ ಚೆನ್ನಾಗಿದೆ ಮಾತ್ರ. ಸಿಟಿ ಸೆಂಟ್ರಲ್ಲಿ ಇವತ್ತು ಜಾತ್ರೆ. ಇಲ್ಲಿ ಈ ಜಾತ್ರೆಗೆ ನಾವು ಕೂಡ ಬಂದಂಗೆ ಆಯಿತು. ಆ್ಯಕ್ಚುಲಿ ಈ ಮಂತ್ 26ರಿಂದ 28ರವರೆಗೆ ಇಲ್ಲಿ ಏನೋ ಫೆಸ್ಟಿವಲ್ ಇತ್ತು ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ನೋಡಿದೆ ನಾನು. ಬಟ್ ಅದು ಫೆಸ್ಟಿವಲ್ ಆಗೋಯ್ತು. ಅದರದ್ದೇ ಏನಾದರೂ ಉಳಿದ ಭಾಗ ಇರ್ಬೋದು ಇದು. ಇವಾಗ ಇನ್ನೊಂದು ಟ್ರ್ಯಾಮ್ ಬಂತು. ನೋಡುವಾಗೆಲ್ಲ ಇದರಲ್ಲಿ ಕೂತ್ಕೊಂಡು ಹೋಗುವ ಅಂತ ಕಾಣ್ತದೆ. ಆದರೆ ಏನು ಮಾಡೋದು, ಇದಕ್ಕೆಲ್ಲ ಸಿಸ್ಟಮ್ ಎಲ್ಲ ಬೇರೆ ಇದೆ. ಇದರ ಟಿಕೆಟ್ ಎಲ್ಲ ಮೊದಲೇ ತಗೋಬೇಕು. ನೋಡಿ ಕರೆಕ್ಟಾಗಿ ಆ ಜಾಗಕ್ಕೆ ಬಂದು ನಿಲ್ಲಿಸಿದ್ರು ನೋಡಿ. ಸ್ಟಾಪ್ ಮಾಡಿದ್ದು. ಇಲ್ಲಿ ಪ್ರಾಣಿ ಪ್ರಿಯರು ಜಾಸ್ತಿ ಈ ಊರಲ್ಲಿ. ನೋಡಿ ಒಂದು ಪಾರಿವಾಳಗಳು ಎಷ್ಟಿದ್ದಾವೆ ನೋಡಿ. ಅದಕ್ಕೆ ಒಬ್ಬರು ಏನೋ ಫುಡ್ ಹಾಕ್ತಾ ಇದ್ರು. ಹಿಂಗೆ ಆ ಕಡೆ ಈ ಕಡೆ ಹೋಗುವವರೆಲ್ಲ ಇದಕ್ಕೆ ಫುಡ್ ಹಾಕ್ತಾ ಇರ್ತಾರೆ. ಇವಾಗ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಅದರಿಂದಾಗಿ ನಮ್ಮದು ಮೋಸ್ಟ್ಲಿ ಬೊಟಾನಿಕಲ್ ಗಾರ್ಡನ್ ಟ್ರಿಪ್ ಕ್ಯಾನ್ಸಲ್. ಇನ್ನೀಗ ಮೆಲ್ಲ ನಡ್ಕೊಂಡು ಹೋಗ್ಬಿಟ್ಟು ರೈಲ್ವೆ ಸ್ಟೇಷನಿಂದ ಪುನಃ ಈಗ ಡಾನ್ಕ್ಯಾಸ್ಟರ್ಗೆ ಹೋಗುವ ಅಂಥೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಹಂಗೆ ಸಿಟಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಮಧ್ಯಾಹ್ನದ ಫುಡ್ಡೆಲ್ಲ ಆಯಿತು. ಇನ್ನೀಗ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋದರೆ ಸಿಟಿ ಎಲ್ಲ ನೋಡಿಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಎಷ್ಟೊತ್ತಿಗೆ ಟ್ರೈನ್ ಇದೆ ಅಂತ ನೋಡಿಬಿಟ್ಟು ಟ್ರೈನಲ್ಲಿ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಳೆ ಸಿಕ್ಕಾಪಟ್ಟೆ ಜೋರು ಬರುವ ಪರಿಸ್ಥಿತಿಯಲ್ಲಿದೆ. ಅಷ್ಟೊತ್ತಿಗೆ ನನ್ನ ಮಗಳ ಮನೆಗೆ ರೀಚ್ ಆದರೆ ನಾವು ಸ್ವಲ್ಪ ಸೇಫು. ಯಾಕೆಂತ ಹೇಳಿದರೆ ಇಲ್ಲಿ ಮಳೆ ಬಂದರೆ ಮತ್ತೆ ಕಂಟಿನ್ಯೂಸ್ ಬರ್ತದೆ, ನಿಲ್ಲೋದಿಲ್ಲ. ನಮ್ಮ ಊರಿನ ಥರನೇ ಮಳೆ ಬಂದರೆ ಇಲ್ಲಿ ಕಂಟಿನ್ಯೂಸ್ ಬರ್ತಾ ಇರ್ತದೆ, ನಿಲ್ಲೋದಿಲ್ಲ. ಅದರಿಂದ ಈಗ ಆದಷ್ಟು ಬೇಗ ನಾವು ಗೂಡಿಗೆ ಸೇರೋದು ಒಳ್ಳೆಯದಾ ಅಂತ ಕಾಣ್ತದೆ. ಹಾಗೆ ನೋಡಿ ಈ ಸಿಟಿ ಈ ಥರ ಇದೆ. ನಮ್ಮ ಫ್ರೆಂಡ್ಸಿಗೆಲ್ಲ ಸಿಟಿ ತೋರಿಸುವ ಅಂತ ಹೇಳಿಬಿಟ್ಟು ಒಂದು ಸಿಟಿಯಲ್ಲಿ ನಡ್ಕೊಂಡು ಹೋಗುವಾಗ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಕಾಲೇಜಿಗೆ ಬರುವ ಮಕ್ಕಳಿಗೆಲ್ಲ ನಿಲ್ಲಕ್ಕೆ ನೋಡಿ ಎಂಥ ವ್ಯವಸ್ಥೆ ಮಾಡಿದ್ದಾರೆ. ಹಳೇ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ದೆವ್ವದ್ದು ಬಂಗ್ಲೋ ಥರ ಇದೆ. ಅದರಲ್ಲಿ ಮಕ್ಕಳು ನಿಲ್ತಾರಂತೆ. ಹೆಂಗೆ ನಿಲ್ತಾರ ಗೊತ್ತಿಲ್ಲ. ಈ ಥರ ಇದೆ ಇದು ಬಿಲ್ಡಿಂಗ್. ಫೈನಲಿ ಪುನಃ ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ನಾವು. ಇನ್ನೀಗ ಸ್ವಲ್ಪ ಹೊತ್ತಿನಲ್ಲಿ ಟ್ರೈನಲ್ಲಿ ಡಾನ್ಕ್ಯಾಸ್ಟರ್ ಕಡೆ ಹೋಗೋದು. ಇವಾಗ ನಾವು ಶೆಫೀಲ್ಡ್ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ಈ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿದ್ದು 1838ರಲ್ಲಂತೆ. 1870ರಲ್ಲಿ ಇದರದ್ದು ಲೈನನ್ನೆಲ್ಲ ಪುನಃ ಚೇಂಜ್ ಮಾಡಿದ್ರು. ಇವಾಗ 4:05ಕ್ಕೆ ನಮ್ಮದು ಟ್ರೈನ್. ಇವಾಗ 4 ಗಂಟೆ ಆಯಿತು. ಇವಾಗ ಟ್ರೈನ್ ಒಳಗೆ ಹೋಗಬೇಕು. ಬಟ್ ಇದು ರೈಲ್ವೆ ಸ್ಟೇಷನ್ ಮಾತ್ರ ಭಾಳ ಚೆನ್ನಾಗಿದೆ. ಹಳೇದಾದರೂ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಟ್ರೈನ್ ಒಳಗೆ ಹೋಗುವ, ಹೆಂಗಿದೆ ಅಂತ ತೋರಿಸ್ತೇನೆ ಟ್ರೈನ್. ಈ ನಮ್ಮ ಶೆಫೀಲ್ಡ್ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.